ಅವ್ರಲ್ಲಿ ಹೋಗಿದ್ರಲ್ವಾ, ಅವ್ರು ಮಾಡ್ಕೊಂಡಿರೋದಕ್ಕೆ ಅವರು ಒಂದೊಂದ್ 1000 ಕೊಟ್ಬಿಟ್ಟು ಬರ್ರಿ ಅಂತ ಅವ್ನು ಬಸ್ ಮಾಡ್ಕೊಂಡು ಕರ್ಕೊಂಡೋಗಿದ್ರು. ನಾವ್ಯಾರು ಬಸ್ ಮಾಡ್ಕೊಂಡು ಹೋಗಲ್ಲ. ಇನ್ನ ಬಂದ್ರೆ ವಿಧಾನಸೌಧಕ್ಕೆ ಪರಕೆ ಸಮೇತ ಬತ್ತೀವಿ. ಇಲ್ಲಿ ರೈತರು ಬಂದೇ ಬತ್ತೀವಿ ಪರಕೆ ಸಮೇತ. ಅವ್ನು ಕೊಡ್ಲಿ ಪರಕೆ ಸಮೇತ. ಇಲ್ಲಿ ರೈತರು ರೊಚ್ಚಿಗೆದ್ದಾಗ ಅವ್ನು DK ಶಿವಕುಮಾರ್ ಇಳಿತಾನ 10 ಮುಖ್ಯಮಂತ್ರಿ ಆಯ್ತಾನ ತೋರಿಸ್ತಾರೆ. ನೀವೇ ಮಾಧ್ಯಮದಲ್ಲಿ ತೋರ್ಸರಿ. ಇನ್ ಮುಖ್ಯಮಂತ್ರಿಗೆ ಅಂತ ಡೆಲ್ಲಿಗೆ ಹೋಗವನಲ್ಲ ಇವತ್ತು DK ಶಿವಕುಮಾರ್. ಇನ್ ಮುಖ್ಯಮಂತ್ರಿ ಆಯ್ತಾರ, ಇನ್ ಇಳಿತಾನ ನೋಡೋಣ. ನಾವು ಭೂಮಿ ಕೊಟ್ಟವ ನಮ್ಮ ಹೆಣ ಬಿದ್ದತ್ತ ನೋಡೋಣ. ಅವ್ರು ಅಲ್ಲಿ ಗಂಟನು ಬತ್ತೀವಿ ನಾವು ರೈತರುಗಳು ಬಿಡಲ್ಲ. ಈಗ ನಮ್ಮ ಮಕ್ಳಿಗೆ ಎಲ್ಲಿ ಕೊಡೋಣ ಹೇಳೋಣ? ನಮ್ಮ ಮಕ್ಳಿಗೆ ಎಲ್ಲಿ ತಕೊಂಡೋಗಿ ಭೂಮಿ ಕೊಡೋಣ? ನಾವು ನಿಜವಾಗ್ಲೂ ಅಗ್ಲಬಾನೆ ಹೇಳ್ತಾ ಇರೋದು, ಕುಮಾರಸ್ವಾಮಿ ಅವ್ರು ಮಾಡ್ಬಿಟ್ಟಿದ್ದಿದ್ರೆ ಒಳ್ಳೇದಾಯ್ತಾಯ್ತು ನಮ್ಗೆ. ನಮ್ಮ ಮಕ್ಳು ಚಿಕ್ಕವಾಗಿದ್ದು, ನಾವೆಲ್ಲೋ ಹೊಂಟೋಗಿರುವ ವಲಸೆ ಎಲ್ಲ ಬತ್ ಕಟ್ಕೊಬಿಟ್ಟಿರುವ. ಈಗ ಬತ್ ಕಟ್ಕೊಂಡು ಬೇರೆ ಕಡೆ ಹೋಗಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಸಾಯಕ್ಕೂ ಆಗಲ್ಲ, ಉಳಿಯಕ್ಕೂ ಆಗಲ್ವಲ್ಲ. ಏನ್ ಮಾಡೋಣ ನಾವ್ ಹೇಳ್ರಿ?